ಬಹಳನ ಇಂಪಾರ್ಟೆಂಟ್ ಕಮೆಂಟ್ ಐತಿ. ಈಗ ನೀವು ಕೋಚಿಂಗ್ ಅಂದ ತಕ್ಷಣ ಯಾರ ನಿಮ್ಗ ಪಾಪ ನೀ ಬಾಳ ಶಾಣೆ ಅದೀನಿ, ಟಾಪರ್ ಆಗ್ತೀನಿ, ಏನಾರ ಕ್ಲಿಯರ್ ಡೆಫಿನೆಟ್ಲಿ ಮಾಡ್ತಿ, ಸೊ ಬಾನಿ ನಿಮ್ಗೆ ಯಾರು ಫ್ರೀ ಆಗಿ ಕೋಚಿಂಗ್ ಕೊಡ್ತಾರ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ನಾನು NCERTs ರಿಲೇಟೆಡ್ ನಿಮ್ಮ ಎಲ್ಲಾ ಡೌಟ್ಸ್ ಗೂ ಒಂದ ವಿಡಿಯೋ ಒಳಗ ಆನ್ಸರ್ ನ ಮಾಡ್ಬೇಕು ಅನ್ಕೊಂಡೇನಿ. ಸೊ ಈ ಒಂದು ವಿಡಿಯೋ ಬಹಳನ ಯೂಸ್ಫುಲ್ ಆಗೋದೈತಿ. ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಮತ್ತ ಇನ್ನವರೆಗೂ ಯಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ NCERTs ಎಷ್ಟು ಇಂಪಾರ್ಟೆಂಟ್ ಅದಾವಲ್ಲ, UPSC ಆಗಿರ್ಬೋದು, KS ಆಗಿರ್ಬೋದು, ಈ ಒಂದ್ ಪ್ರಿಪರೇಷನ್ ಜರ್ನಿ ಒಳಗ NCERTs ರೀಡಿಂಗ್ ಬಹಳ ಇಂಪಾರ್ಟೆಂಟ್ ಆಕವ. ಹೆಂಗಂತಂದ್ರ ಫಸ್ಟ್ NCERTs ನೀವು ರೀಡ್ ಮಾಡೋದ್ರಿಂದ ನಿಮ್ಮ ಒಂದು ಬೇಸಿಕ್ ಫೌಂಡೇಶನ್ ಏನೈತ್ಲ ಅದ ಕ್ಲಿಯರ್ ಆಗ್ತೈತಿ. ಬೇಸಿಕ್ ಕಾನ್ಸೆಪ್ಟ್ ಗಳು ನಿಮಗ ತಿಳಿತಾವು. ಈಗ ಎಷ್ಟೋ ಜನ SSLC ಆದ ತಕ್ಷಣ ಒಂದಷ್ಟು ಜನ ಟೆಕ್ನಿಕಲ್ ಲೈನ್ ಒಳಗ್ ಹೋಗಿರ್ತಾರ, ಒಂದಷ್ಟು ಜನ ಹ್ಯುಮ್ಯಾನಿಕ್ ಬ್ಯಾಕ್ ಗ್ರೌಂಡ್ ಒಳಗ್ ಸ್ಟಡಿ ಮಾಡ್ತಿರ್ತಾರ. ಸೊ ಒಮ್ಮೆ ಅವರಿಗೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ರೀಡ್ ಮಾಡಂದಾಗ ಡಿಫಿಕಲ್ಟ್ ಆಕೈತಿ. ಈಗ ಸ್ಟೂಡೆಂಟ್ ಹಿಸ್ಟ್ರಿ ಸಬ್ಜೆಕ್ಟ್ ನ ನೀವು ಕೊಟ್ರಿ ಅಂದ್ರ ಸ್ಟಾರ್ಟಿಂಗ್ ಅವರಿಗೆ ಡಿಫಿಕಲ್ಟ್ ಅನಿಸ್ತೈತಿ, ಇಂಟ್ರೆಸ್ಟ್ ಬರಂಗಿಲ್ಲ. ಅದ ಸೇಮ್ ನೀವು BA ಸ್ಟೂಡೆಂಟ್ ಹೋಗಿ ಸೈನ್ಸ್ ಬುಕ್ ನ ರೀಡ್ ಮಾಡ್ರಿ ಅಂದಾಗ, ದೊಡ್ಡ ಬುಕ್ಸ್ ನ ಓದಂತಂದಾಗ ಅವ್ರಿಗೆ ಅದು ಕಠಿಣ ಅನಿಸ್ತೈತಿ, ಇಂಟ್ರೆಸ್ಟ್ ಬರಂಗಿಲ್ಲ, ಟಾಪಿಕ್ ಇನಿಷಿಯಲ್ ಟೈಮ್ ಒಳಗ್ ತಿಳಿಯಂಗಿಲ್ಲ. ಸೊ ಬಟ್ UPSC ಹೆಂಗೈತ್ಲಾ, ಇಟ್ ಕವರ್ಸ್ ಎವ್ರಿಥಿಂಗ್ ಅಂಡರ್ ದಿ ಸನ್. ಸೊ UPSC ಹೆಂಗ ಇದು ಸೈನ್ಸ್ ಓದ್ಬೇಕನ, ಹಿಸ್ಟ್ರಿನೂ ಓದ್ಬೇಕನ, ಜಿಯೋಗ್ರಫಿನೂ ಓದ್ಬೇಕು, ಪಾಲಿಟಿನೂ ಓದ್ಬೇಕು, ಎಕನಾಮಿನೂ ಓದ್ಬೇಕು, ಎಲ್ಲಾ ಓದ್ಬೇಕಾಗ್ತೈತಿ UPSC ಒಂದು ಪ್ರಿಪರೇಷನ್ ಒಳಗ. ಸೊ ಯಾವ್ದಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ನೀವು ಎಲ್ಲಾ ಸಬ್ಜೆಕ್ಟ್ ಗಳ ಜೊತೆ ಕನೆಕ್ಟ್ ಆಗಬೇಕ, ಎಲ್ಲಾ ಸಬ್ಜೆಕ್ಟ್ ನು ಇಷ್ಟಾನು ಪಡ್ಬೇಕು, ಎಲ್ಲಾ ಸಬ್ಜೆಕ್ಟ್ ನು ಓದ್ಬೇಕಾಗ್ತದ. ಆ ಒಳಗ ನಿಮಗ NCERTs ಅದಾವಲ್ಲ ಬಹಳನ ಹೆಲ್ಪ್ ಮಾಡ್ತಾವ. NCERTs ರೀಡ್ ಮಾಡೋದ್ರಿಂದ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಗಳೆಲ್ಲ ತಿಳಿಯಕ್ ಸ್ಟಾರ್ಟ್ ಆಗ್ತಾವು, ಸಬ್ಜೆಕ್ಟ್ ಗಳ ಜೊತೆ ನೀವು ಕನೆಕ್ಟ್ ಆಗ್ತೀರಿ. ಹಾಗೆ ನಿಮ್ಮ ಒಂದು ಪ್ರಿಪರೇಷನ್ ಒಳಗ NCERTs ಓದೋದೈತ್ಲಾ ಬಹಳ ಇಂಪಾರ್ಟೆಂಟ್ ಆಗೈತಿ. ಅಂಡ್ NCERTs ರಿಲೇಟೆಡ್ ನಾ ಇನ್ನೂ ಬಹಳಷ್ಟು ವಿಡಿಯೋ ಮಾಡೇನಿ. ಯಾವ್ಯಾವ NCERT ಬುಕ್ಸ್ ಇಂಪಾರ್ಟೆಂಟ್ ಅದಾವ, ಒಂದಷ್ಟು ಬುಕ್ ನಾವು ಸ್ಕಿಪ್ ಮಾಡಬಹುದೇನ, ಇಂಪಾರ್ಟೆಂಟ್ NCERTs ಲಿಸ್ಟ್ ಆಗಿರ್ಬೋದು, ಬಹಳಷ್ಟು ವಿಡಿಯೋಸ್ ಚಾನೆಲ್ ಒಳಗ ಅವೈಲೇಬಲ್ ಅದಾವು. ದಯವಿಟ್ಟು ಚಾನೆಲ್ ವಿಸಿಟ್ ಕೊಡ್ರಿ. UPSC ರಿಲೇಟೆಡ್ ಸಣ್ಣ ಪಾಯಿಂಟ್ ಮೇಲೆನೂ ನಾ ಡೀಟೇಲ್ ನಮ್ಗೆ ವಿಡಿಯೋ ಮಾಡೇನಿ. ಸೊ ಪ್ರತಿಯೊಬ್ಬ ಆಸ್ಪಿರೆಂಟ್ ಗೂ ಹೆಲ್ಪ್ ಆಗ್ಲಿ ಅನ್ನೋ ಸಲುವಾಗಿ ಸೊ ವಿಸಿಟ್ ಮಾಡ್ರಿ ಚಾನೆಲ್ಗೆ. ಇನ್ನ ಕೋಚಿಂಗ್ ಜಾಯಿನ್ ಆಗೋಕ್ಕಿಂತ ಮೊದ್ಲ NCERTs ನ ಕವರ್ ಮಾಡ್ಬೇಕೇನ ಅಂತ ಹೇಳಿ ನಿಮ್ಮೊಂದ ಕಮೆಂಟ್ ಅದ. ಬಹಳನ ಇಂಪಾರ್ಟೆಂಟ್ ಕಮೆಂಟ್ ಐತಿ. ಈಗ ನೀವು ಕೋಚಿಂಗ್ ಅಂದ ತಕ್ಷಣ ಯಾರ ನಿಮ್ಗ ಪಾಪ ನೀ ಬಾಳ ಶಾಣೆ ಅದೀನಿ, ಟಾಪರ್ ಆಗ್ತೀನಿ, ಏನಾರ ಕ್ಲಿಯರ್ ಡೆಫಿನೆಟ್ಲಿ ಮಾಡ್ತಿ, ಸೊ ಬಾನಿ ಅಂತ ನಿಮ್ಗೆ ಯಾರು ಫ್ರೀ ಆಗಿ ಕೋಚಿಂಗ್ ಕೊಡ್ತಾರ? ಡೆಫಿನೆಟ್ಲಿ ಇಲ್ಲ. ಸೊ ಕೋಚಿಂಗ್ ಸಲುವಾಗಿ ನೀವು ಲಕ್ಷ ರೊಕ್ಕ ಹಾಕ್ಬೇಕು. ಇನ್ನ ಬೆಂಗಳೂರ, ಹೈದರಾಬಾದ, ಡೆಲ್ಲಿ ಇವೊಂಥರ ಕೋಚಿಂಗ್ ಹಬ್ಗಳಾಗ್ಯಾವ. ಎಲ್ಲಾರ ತಲ್ಯಾಗ ಅದ ಐತಿ, ನಾ ಅಲ್ಲಿ ಹೋದ್ರನ ಕೋಚಿಂಗ್ ನಂಗೆ ಸಿಗ್ತೈತಿ, ಅಲ್ಲಿ ಹೋದ್ರಷ್ಟ ನಾ ಪಾಸ್ ಆಗ್ತೀನಿ ಅಂತ ಬಹಳ ಜನ ಕೋಚಿಂಗ್ ಜಾಯಿನ್ ಆಗತ್ತಾರ. ಸೊ ಒಳದ ಕೋಚಿಂಗ್ ಜಾಯಿನ್ ಆಗೋದೇನ ವೇಸ್ಟ್ ಅಂತ ನಾ ಹೇಳತ್ತಿಲ್ಲ. ಬಟ್ ಅಷ್ಟ ಲಕ್ಷ ರೊಕ್ಕ ಸುರಿಯತ್ತೀರಿ, PG ಒಳಗಿರ್ಬೇಕು. ಈಗ ನೀವು ಬೆಂಗಳೂರ, ಹೈದರಾಬಾದ್, ಡೆಲ್ಲಿ ಹೋದ್ರ ಅಲ್ಲೇನ್ ಮನಿಗಳು ಇರಂಗಿಲ್ಲ. ಸೊ ನೀವ್ ಅಲ್ಲಿ ರೂಮ್ ಮಾಡ್ಕೋಬೇಕು ಒಂದ, ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಿಯರ್ ಬೈ ಇರುವಂತ PG ಜಾಯಿನ್ ಆಗ್ಬೇಕು. ಸೊ ಜಿ ಖರ್ಚ, ಊಟದ ಖರ್ಚುಗಳ, ಇರೋ ಖರ್ಚ ಅಷ್ಟೆಲ್ಲಾ ನೀವು ರೊಕ್ಕ ಹಾಕ್ತಿರ್ತೀರಿ. ಅಂಡ್ ನಿಮ್ಮ ಫ್ಯಾಮಿಲಿಯಿಂದ ನೀವ್ ಎಷ್ಟೋ ದೂರ ಇರ್ತೀರಿ. ಒಂದೂವರೆ ವರ್ಷ ನಿಮ್ಮೊಂದು ಕೋಚಿಂಗ್ ಮುಗಿಯೋ ಮಟ ನೀವ್ ಎಷ್ಟೆಲ್ಲ ಎಮೋಷನಲ್ ಅನ್ನು, ಒಂದಷ್ಟು ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡ್ಕೋತೀರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಮ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ನೀವಲ್ಲಿ ಹಾಕ್ತಿರ್ತೀರಿ ಒಂದೂವರೆ ವರ್ಷದ ಕೋಚಿಂಗ್ ಮೇಲೆ ಅಂದಾಗ ಅದ್ರ ಕಡೆಯಿಂದ ನೀವು 100% ಬೆನಿಫಿಟ್ ತಗೊಂಡ್ರನಲ್ಲ, ಅದಕ್ಕೆಲ್ಲಾ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ದಕ್ಕೂ ಒಂದು ಅರ್ಥ ಸಿಗೋದು. ಅದಕ್ಕ NCERTs ನ ನೀವು ಕವರ್ ಮಾಡೋದ ಮಸ್ಟ್ ಅಂಡ್ ಶುಡ್ ಐತಿ ಬಿಫೋರ್ ಜಾಯಿನಿಂಗ್ ದಿ ಕೋಚಿಂಗ್. ಯಾಕಂತಂದ್ರ ಈಗ ನೀವು ಸಡನ್ ಆಗಿ ನೀವೇನಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದ್ರಿ, ಕೋಚಿಂಗ್ ಒಳಗೆ ಏನೇನ್ ಹೇಳ್ಕೊಡ್ತಾರ ಅಂತಂದ್ರ ರೆಫರೆನ್ಸ್ ಬುಕ್ ಗಳಾಗಿರ್ಬೋದು, ಸಿಲೆಬಸ್ ಒಳಗೆ ಏನೇನ್ ಇರ್ತೈತ್ಲಾ ಪಾಯಿಂಟ್ಸ್ ಅದನ್ನೆಲ್ಲ ಅವ್ರು ಕವರ್ ಮಾಡ್ಕೊಡ್ತಾರ. ಎಕ್ಸಾಮಿನೇಷನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ, ಮೇನ್ಸ್ ಆನ್ಸರ್ ರೈಟಿಂಗ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾರು. ಅಂಡ್ ಅಲ್ಲೇ ನೀವು ಟೆಸ್ಟ್ ಸೀರೀಸ್ ಗಳನ್ನ ಜಾಯಿನ್ ಆಗುವಂತ ಅವಕಾಶ ಇರ್ತದ. ಬಟ್ ಇದೆಲ್ಲ ಯಾವಾಗ ಪಾಸಿಬಲ್ ಆಕೈತಂದ್ರ ನೀವು ಒಂದು NCERTs ಏನಾರ ನೀವು ಕವರ್ ಮಾಡ್ಕೊಂಡಿದ್ರಿ, ಬೇಸಿಕ್ ನಿಮ್ದು ಸ್ಟ್ರಾಂಗ್ ಐತಿ, ಎಲ್ಲಾ ಸಬ್ಜೆಕ್ಟ್ ಗಳನ್ನೂ ನೀವು ಅರ್ಥ ಮಾಡ್ಕೋತೀರಿ, ಬೇಸಿಕ್ ಕ್ಲಿಯರ್ ಐತಂದಾಗ ನಮ್ಗೆ ಈಗ BA ಸ್ಟೂಡೆಂಟ್ ನಾವು ಹಿಸ್ಟ್ರಿ ಕ್ಲಾಸ್ ದಾಗ ಕೂರಿಸಿರುವ ಅವ್ರಿಗೆ ಏನ್ ಅನ್ಸಂಗಿಲ್ಲ. BA ಸ್ಟೂಡೆಂಟ್ ನಾವು ಇದು ಸೈನ್ಸ್ ಕ್ಲಾಸ್ ಒಳಗೆ ನೀವು ಕೂತ್ರನು ನಿಮಗಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಠಿಣ ಅನ್ಸಂಗಿಲ್ಲ, ಕನೆಕ್ಟ್ ನೀವು ಈಸಿಯಾಗಿ. ಈಗ ನೀವು ಬೇಸಿಕ್ ಕ್ಲಿಯರ್ ಇಲ್ದಾನ ಸಡನ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಅಥವಾ ನೀವು ಬಹಳಷ್ಟು ವರ್ಷ ಗ್ಯಾಪ್ ಆಗಿರೋ ಅಂತ ಒಂದ್ ಕ್ಲಾಸ್ ಒಳಗೆ ಹೋಗಿ ಕುಂತ್ರಿ ಅಂತಂದ್ರೆ ನಿಮಗ್ ಕನೆಕ್ಟ್ ಆಗಂಗಿಲ್ಲ. ಫಸ್ಟ್ ಪಾಯಿಂಟ್ ಏನಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರಂಗಿಲ್ಲ.
ಆನ್ ದಿ ಸ್ಪಾಟ್ ನೀವು ಡಿಮೋಟಿವೇಟ್ ಆಗ್ತೀರಿ, ಟಾಪಿಕ್ ಗಳು ಅರ್ಥ ಆಗಂಗಿಲ್ಲ. ಟಾಪಿಕ್ ಅರ್ಥ ಆಯ್ತು, ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಬಂತಂದ್ರ ನೀವು ಆ ಕ್ಲಾಸ್ ಏನ್ ಟೀಚಿಂಗ್ ಇರ್ತೈತಲ್ಲ ಅದ್ರ ಜೊತೆ ಕನೆಕ್ಟ್ ಆಗ್ತೀರಿ. ಕನೆಕ್ಟ್ ಆದಾಗ ನಿಮ್ಮ ಪ್ರಿಪರೇಷನ್ ಸ್ಟ್ರಾಂಗ್ ಆಗ್ತದೆ ಅಂಡ್ ಸಿಲೆಬಸ್ ಫಾಸ್ಟ್ ಆಗಿ ಕಂಪ್ಲೀಟ್ ಆಕೊಂತ ಹೋಗ್ತದ. ಅದನ್ನ ಬಿಟ್ಕಾಸ್ ನೀವು ಈಗ ಒಂದಷ್ಟು ಜನರದ ಮೈಂಡ್ ಸೆಟ್ ಹೆಂಗೈತಂದ್ರ ಫಸ್ಟ್ ಈ 1 ವರ್ಷ ಈಗ ನಂದು ಡಿಗ್ರಿ ಮುಗ್ದದ, ಸೊ 1 ವರ್ಷ ಹೋಗಿ ನಾ ಕೋಚಿಂಗ್ ಜಾಯ್ನ್ ಆಗ್ತೀನಿ. 1 ವರ್ಷ ಕೋಚಿಂಗ್ ಟೈಮ್ ಒಳಗೆ ಜಾಸ್ತಿ ಏನು ಓದೋದಂಗ ಬರೀ ಕೋಚಿಂಗ್ ತಗೊಳ್ಳೋದು ಬರೋದು ಆರಾಮ್ ಮುಗೀತು. ನೆಕ್ಸ್ಟ್ ಇಯರ್ ಹೋದಾಕ್ ಹೋಗಿರ್ಲ ಆ ಟೈಮ್ ಒಳಗೆ ಅಗೇನ್ ಒಂದಷ್ಟು ಪೋರ್ಷನ್ ನೀವು ಮರ್ತಿರ್ತೀರಿ. ಸೊ ನೀವು ಯಾವಾಗ ಕೋಚಿಂಗ್ ಕ್ಲಾಸಸ್ ಜೊತೆ ನಿಮ್ಮ ಸ್ಟಡಿನ ಕನೆಕ್ಟ್ ಮಾಡ್ಕೊಂಡ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಂಡ್ ಪ್ರಿಪರೇಷನ್ ಮಾಡ್ತಿರ್ಲ ಅವಾಗ ನಿಮ್ಗೆ 100% ಒಂದ್ ರಿಸಲ್ಟ್ ಸಿಗ್ತದ. ಈಗ ಸಡನ್ ನಮ್ಗೆ ನೀವು NCERTs ಏನು ಓದಲಿಲ್ಲ, NCERTs ಓದುದ್ಲ ಸಡನ್ ಕ್ಲಾಸ್ಗಳಿಗೆ ಹೋಗಿ ಕುದ್ರಾಕತ್ರಿ ಅಂದ್ರ ನಿಮಗೆ ಇಂಟ್ರೆಸ್ಟ್ ಬರಂಗಿಲ್ಲ. ಹಿಂಗಾಗಿ ಏನ್ ಮಾಡ್ತೀರಿ, ಅವ್ರು ಸೀದಾ ರೆಫರೆನ್ಸ್ ಬುಕ್ ಗಳನ್ನ ಸ್ಟಾರ್ಟ್ ಮಾಡ್ತಾರೋ. ಸುಮ್ಮನೆ ರೆಫರೆನ್ಸ್ ಕ್ಲಾಸಸ್ ಗಳನ್ನೆಲ್ಲ ಅಟೆಂಡ್ ಮಾಡ್ತೀರಿ. ಆನ್ಸರ್ ರೈಟಿಂಗ್ ನಿಮ್ಗೆ ಕ್ಲಾಸ್ ಬಂದಾಗ ನಿಮ್ ಕಡೆಯಿಂದ ಆನ್ಸರ್ ರೈಟಿಂಗ್ ಅನ್ನು ಪ್ರಾಪರ್ ಆಗಿ ಬರಂಗಿಲ್ಲ. ಅದ್ರ ಬದ್ಲು ಏನಾರ NCERTs ಮೊದ್ಲ ಕವರ್ ಮಾಡ್ಕೊಂಡಿದ್ರಿ ಅಂದ್ರ ಅವ್ರ ಯಾವಾಗ ರೆಫರೆನ್ಸ್ ಬುಕ್ಸ್ ಒಂದಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ದ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾರಲ್ಲ ಅವತ್ತ ಅವ್ರು ನೋಟ್ಸ್ ಪ್ರೊವೈಡ್ ಮಾಡ್ತಾರ. ಅದನ್ನ ನೀವು ಅವತ್ತ ಮನಿ ಒಳಗೆ ಹೋಗಾಸ ಅದನ್ನ ರೀಡ್ ಮಾಡೋದು ರಿವೈಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ಆಲ್ರೆಡಿ NCERTs ಕವರ್ ಆಗಿರ್ತೈತಿ. ಜೊತೆಗೆ ನ್ಯೂಸ್ ಪೇಪರ್ ನ ನೀವು ಓದ್ಕೊಂತ ಇರ್ತೀರಿ. ಜೊತೆಗೆ ಈವ್ನಿಂಗ್ ಟೈಮ್ ಒಳಗೆ ಅವತ್ತ ಕೇಳಿದ ಕ್ಲಾಸ್ ನ ಅವತ್ತ ನೀವು ರಿವೈಸ್ ಮಾಡೋದು ಸ್ಟಡಿ ಮಾಡ್ಕೊಂತ ಹೋದ್ರಿ ಅಂದ್ರೆ ನಿಮ್ಮೊಂದು ಪ್ರಿಪರೇಷನ್ ಐತ್ಲ ಒಂದು ಡಿಸಿಪ್ಲಿನ್ ವೇ ಒಳಗೆ ಹೋಗ್ತೈತಿ. ಮತ್ತೆ ಫಾಸ್ಟ್ ಆಗಿ ನಿಮ್ಮೊಂದು ಪ್ರಿಪರೇಷನ್ ಹೋಗ್ತಿರ್ತೈತಿ. ಆ ಟೈಮ್ ಒಳಗೆ ಅಗೇನ್ ನಿಮಗೆ ಏನಾರ ಡೌಟ್ಸ್ ಬಂದ್ರ ಅಲ್ಲ ನಿಮ್ ನೆಕ್ಸ್ಟ್ ಕ್ಲಾಸ್ ಒಳಗೆ ನೀವು ಕೇಳಬಹುದು, ತಿಳ್ಕೊಬಹುದು. ಅದನ್ನ ಬಿಟ್ಟು ನೀವು ಕೋಚಿಂಗ್ ಮುಗಿಸಿ ಆಮೇಲೆ ನಿಮ್ ಊರೊಳಗೆ ಬಂದ್ ನೀವು ಓದಾಕ್ ಕೂತಾಗ ನಿಮಗ ಡೌಟ್ಸ್ ಅರೈಸ್ ಆಯ್ತು, ಏನು ತಿಳಿಲಿಲ್ಲ ಅಂದಾಗ ಅಗೇನ್ ಇಲ್ಲಿ ಬಂದ್ ಕೇಳ್ತೀನಿ, ಅದೆಲ್ಲ ಪಾಸಿಬಲ್ ಇಲ್ಲ. ಸೊ ನಿಮ್ಮ ಕೋಚಿಂಗ್ ಜೊತೆ ನೀವು ಪ್ರಿಪರೇಷನ್ ಮಾಡ್ಕೋಬೇಕಂತಂದ್ರ NCERTs ನ ಒಂದು ಫೌಂಡೇಶನ್ ಏನಿದ್ಲ ಅದನ್ನ ನೀವು ಮನ್ಯಾಗನ ಸ್ಟ್ರಾಂಗ್ ಮಾಡ್ಕೊಂಡ್ ಹೋದ್ರಿ ಅಂತಂದ್ರ ನಿಮ್ಮ ಕೋಚಿಂಗ್ 100% ಬೆನಿಫಿಟ್ ನಿಮಗ್ ಸಿಗ್ತದ. ಇನ್ನ ಸೆಕೆಂಡ್ ಪಾಯಿಂಟ್, NCERTs ಕನ್ನಡ ಮೀಡಿಯಂ ಒಳಗ ಅದಾವಿನ ಕನ್ನಡ ಮೀಡಿಯಂ ಒಳಗ ಓದ್ಬೇಕೇನ ಅಂತೇಳಿ ಕಮೆಂಟ್ ಇತ್ತು. NCERTs ಇಂಗ್ಲಿಷ್ ಮೀಡಿಯಂ ಒಳಗ ಅದಾವು ಅಂಡ್ ಬೆಟರ್. ಇವನ್ ನೀವು ಕನ್ನಡ ಮೀಡಿಯಂ ಒಳಗ ಬರೀತೀರಿ ಅಂದ್ರೂ ಇಂಗ್ಲಿಷ್ ಮೀಡಿಯಂ NCERTs ಓದೋದ ಬೆಟರ್ ಅಂತ ನನ್ನ ಒಪಿನಿಯನ್. ಬಿಕಾಸ್ ಅಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ಒಳಗ ಎಕ್ಸ್ಪ್ಲೈನ್ ಮಾಡಿರ್ತಾರು ಅಂಡ್ ನಿಮಗ ಪ್ರಿಲಿಮ್ಸ್ ಮೇನ್ಸ್ ಒಳಗನು ಹೆಲ್ಪ್ ಆಗ್ತಾವು. ಹಿಂಗಾಗಿ NCERTs ನ ಇಂಗ್ಲಿಷ್ ಮೀಡಿಯಂ ಒಳಗನ ಓದಿದ್ದ ಬೆಟರ್. ಅಂಡ್ ಒಂದ್ ನ್ಯೂಸ್ ಅನ್ನು ಇತ್ತು ಆದಷ್ಟು ಬೇಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗ ಕನ್ನಡ ಮೀಡಿಯಂ ಒಳಗನು NCERTs ಪಬ್ಲಿಷ್ ಮಾಡ್ತೇವಂತ. ಬಟ್ ಇನ್ನವರೆಗೂ ಆಗಿಲ್ಲ. ಆ ತರ ಏನಾರ ಪಬ್ಲಿಷ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಚಾನೆಲ್ ಥ್ರೂ ನಾನು ನಿಮ್ಗೆ ಇನ್ಫಾರ್ಮೇಶನ್ ನ ರೀಚ್ ಮಾಡ್ತೇನೆ. ಇನ್ನ NCERTs ಎಷ್ಟು ಮಂತ್ ಒಳಗೆ ಕವರ್ ಮಾಡಬೇಕು? NCERTs ಗೆ ನೀವು ಮ್ಯಾಕ್ಸಿಮಮ್ 2 to 3 months ಒಳಗ ನೀವು 6 to 12th ವರೆಗಿನ NCERTs ನ ಕವರ್ ಮಾಡ್ಕೋಬೇಕು. ಅದಕ್ಕಿಂತ ನೀವು ಹೆಚ್ಚು ಟೈಮ್ ಹಾಕಕ್ ಹೋಗ್ಬೇಡ್ರಿ. ಬಟ್ ನೀವೇನಾರ ಈಗ ಡಿಗ್ರಿ ಅದೇರಿ, SSLC ಅದೇರಿ, PUC ಅದೇರಿ ಅಂತಂದಾಗ ನೀವು ಆ ತರ ಸ್ಟೂಡೆಂಟ್ಸ್ ಏನಿಲ್ಲ ಆರಾಮಾಗಿ ನೀವು ಓದ್ಕೋರಿ. ಬಿಕಾಸ್ ನಿಮ್ದು ಆಲ್ರೆಡಿ ಕ್ಲಾಸಸ್ ಇರ್ತಾವ, ಡಿಗ್ರಿ ಎಕ್ಸಾಮ್ಸ್ ಇರ್ತಾವ. ಅದ್ರ ಜೊತೆ ನೀವು ದಿನ ಒಂದ್ 2 ತಾಸು ಅದು ಹಾಕಿರೋನು ಇನಫ್ ಅದ. ಸೊ ಅಂತ ಟೈಮ್ ಒಳಗೆ ನೀವು ಜಾಸ್ತಿ ಟೈಮ್ ನ ತಗೋಬಹುದು. ಬಟ್ ಜಸ್ಟ್ 1 year 1.5 ವರ್ಷದೊಳಗ ನೀವ್ ಏನಾರ ಸಿಲೆಬಸ್ ನ ಕವರ್ ಮಾಡೋ ಪ್ಲಾನ್ ಇತ್ತಂದ್ರ ಮ್ಯಾಕ್ಸಿಮಮ್ 3 months ಒಳಗ ನಿಮ್ಮ ಅಷ್ಟು NCERTs ಕವರ್ ಮಾಡ್ಕೊಂಡ ಅದರಿಂದ ಒಂದ ನೋಟ್ಸ್ ನ ರೆಡಿ ಮಾಡ್ಕೊಳ್ರಿ. ಅದೇನ್ ಕ್ವಶನ್ ಕೇಳ್ತಿರ್ತಾರ NCERTs ಇಂದ ನೋಟ್ಸ್ ಮಾಡ್ಕೋಬೇಕೇನೆ ಅಂತ. ಎಸ್, ಡೆಫಿನೆಟ್ಲಿ ನೀವು NCERTs ಇಂದ ನೋಟ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರ ಅವು 36+ ಬುಕ್ಸ್ ಅದಾವ. ಎಲ್ಲಾ ಬುಕ್ ಗಳು ನೀವು ಕುಂತ್ಕಾಸ ರಿವಿಷನ್ ಮಾಡ್ಕೋತೀನಿ ಬರೀ ಅಂತಂದ್ರೆ ಪಾಸಿಬಲ್ ಆಗಂಗಿಲ್ಲ. ಸೊ ನೀವೇನಾರ ಒಂದು ಕ್ರಿಸ್ಪ್ ಆಗಿ ಒಂದು ಶಾರ್ಟ್ ನೋಟ್ಸ್ ನ ಒಂದು ಬುಕ್ ಒಳಗೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಎವ್ರಿ ಟೈಮ್ ನಿಮಗೆ ರಿವೈಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತೈತಿ. ಅಂಡ್ ರಿವಿಷನ್ ಐತ್ಲಾ ಬಹಳ ಇಂಪಾರ್ಟೆಂಟ್ ಆಗೈತಿ. ಈ ಒಂದು UPSC ಪ್ರಿಪರೇಷನ್ ಒಳಗ ಅದು NCERT ಅಷ್ಟ ಅಲ್ಲ, ರೆಫರೆನ್ಸ್ ಬುಕ್ ಇರ್ಲಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮ್ಯಾಗಝಿನ್ ಆಗಿರ್ಬೋದು, ಎಲ್ಲಾನು ಮಲ್ಟಿಪಲ್ ಟೈಮ್ ನೀವು ರಿವೈಸ್ ಮಾಡ್ಕೋಬೇಕಾಗೈತಿ. ಹಿಂಗಾಗಿ NCERTs ಇಂದ ನೋಟ್ಸ್ ನ ಮಾಡ್ಕೊಳ್ರಿ. ಅಂಡ್ NCERT ಪುಸ್ತಕಗಳು ಏನದಾವಲ್ಲ ಅದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಏನೋ ತೀರಾ ನನ್ ಕಡೆ ಬಹಳ ಟೈಮ್ ಇಲ್ಲ, ಜಸ್ಟ್ ನಾ 3-4 ತಿಂಗಳೊಳಗ ಅಷ್ಟ ನನ್ನ ಎಕ್ಸಾಮ್ ಅಟೆಂಡ್ ಮಾಡತೀನಿ ಅಂದವ್ರ ಅಷ್ಟ ನನ್ನ ನೀವು ಸ್ಕಿಪ್ ಮಾಡಬಹುದು. ಅದು 6 to 10th ವರ್ಗಿನ್ ಮಾಡಬಹುದು. 11th and 12th ಮಸ್ಟ್ ಐತಿ. ಬಿಕಾಸ್ 11th and 12th NCERTs ಇಂದ ನಿಮ್ದು ಜಿಯೋಗ್ರಫಿ ಪೋರ್ಷನ್ ಬಹಳ ಇಂಪಾರ್ಟೆಂಟ್ ಐತಿ. ಸೊ ನೀವು ಸ್ಕಿಪ್ ಮಾಡ್ಬೇಕು ಅನ್ಕೊಂಡ್ರು 6 to 10th ಮಾಡ್ಕೋಬಹುದು. ಅದು ಜಸ್ಟ್ 3 months ಒಳಗೆ ನೀವು ಏನಾರ ನೆಕ್ಸ್ಟ್ ಅಟೆಂಪ್ಟ್ ಕೊಡಾತಿದ್ರಿ, ನಿಮ್ ಕಡೆ ಓದಾಕ್ ಟೈಮ್ ಇಲ್ಲ ಅಂದಾಗ ಅಷ್ಟ ನನ್ನ ಸ್ಕಿಪ್ ಮಾಡ್ಕೊಡ್ರಿ. ಅಂಡ್ ಒಂದಷ್ಟು ಸಬ್ಜೆಕ್ಟ್ ಹಿಂಗದಾವಲ್ಲ NCERTs ಮಸ್ಟ್ ಅಂಡ್ ಶುಡ್ ಅದಾವ. ಜಿಯೋಗ್ರಫಿ ನೀವು 11th and 12th ಕವರ್ ಮಾಡ್ರಿ ಅಂತಂದ್ರ ಸಮ್ವೇರ್ ನೀವು ದೊಡ್ಡ ಬುಕ್ಸ್ ನ ಸ್ಕಿಪ್ ಮಾಡ್ರು ನಡೀತೈತಿ. ಅಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ದ 11th and 12th ಸ್ಟ್ಯಾಂಡರ್ಡ್ NCERT ಒಳಗೈತಿ. ಸೊ ಅಂತ ಸಬ್ಜೆಕ್ಟ್ ಗಳನ್ನಂತೂ ನೀವು ಸ್ಕಿಪ್ ಮಾಡಕ್ ಆಗಂಗಿಲ್ಲ NCERTs. ಅಂಡ್ ಡಿಟೇಲ್ಡ್ ವಿಡಿಯೋ ಮಾಡಿ ನಾ NCERTs ಮೇಲೆ ಅಲ್ಲಿ ನಾ ಎಕ್ಸ್ಪ್ಲೇನ್ ಮಾಡೇನಿ ಯಾವ್ಯಾವ ಬುಕ್ಸ್ NCERTs ಇಂಪಾರ್ಟೆಂಟ್ ಅದಾವ, ಯಾವ್ಯಾವ ಬುಕ್ಸ್ ನ ಸ್ಕಿಪ್ ಅನ್ನು ಮಾಡ್ರ ನಡೀತದ ಅಂತ ಹೇಳಿ. ವಿಡಿಯೋನ ನೀವು ಇದ್ರ ಜೊತೆ ನೋಡಿರಿ ಅಂದ್ರೆ ನಿಮಗೆ ಇನ್ನ ಯೂಸ್ಫುಲ್
ಯೂಸ್ಫುಲ್ ಆಗ್ತದ. ಇನ್ನು ಪಾಲಿಟಿ ಸಲುವಾಗಿ ನೀವು 11th ಸ್ಟ್ಯಾಂಡರ್ಡ್ ಒಂದು ಏನ್ ಪಾಲಿಟಿ ಬುಕ್ ಬರ್ತೈತಲ್ಲ NCERTs ಗವರ್ನೆನ್ಸ್ ಅಂತ, ಅದನ್ನ ನೀವು ಮಸ್ಟ್ ಅಂಡ್ ಶುಡ್ ಓದ್ಬೇಕು. ಯಾಕಂದ್ರೆ ಪೂರ್ತಿ ಗವರ್ನೆನ್ಸ್ ಅಂತ ಏನ್ ಸಿಲೆಬಸ್ ಐತ್ಲಾ ನಿಮ್ ಒಂದು UPSC ವೆಬ್ಸೈಟ್ ಒಳಗೆ ಸಿಗ್ತೈತಿ ನಿಮಗದ. ಅಲ್ಲಿ ಆ ಪೂರ್ತಿ ಸಿಲೆಬಸ್ ಒಂದ್ ಬುಕ್ ಇಂದ ನಿಮಗ್ ಗವರ್ನೆನ್ಸ್ ಪೋರ್ಷನ್ ಕವರ್ ಆಗ್ತೈತಿ. ಹಿಂಗಾಗಿ ಆ ಬುಕ್ ನ ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸೊ ಒಂದಷ್ಟು NCERTs ಎಷ್ಟ್ ಇಂಪಾರ್ಟೆಂಟ್ ಅದಾವಲ್ಲ, ಬಹಳನ ಸಿಲೆಬಸ್ ಕವರ್ ಆಗ್ತೈತಿ ಅಂಡ್ ಬೇಸಿಕ್ ಅನ್ನು ನಿಮ್ದು ಕವರ್ ಆಗ್ತೈತಿ. ಹಿಂಗಾಗಿ NCERTs ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಇನ್ ಕೇಸ್ ನಿಮ್ ಕಡೆ ಟೈಮ್ ಇತ್ತಂದ್ರ. ಸೊ ಐ ಹೋಪ್ ನಿಮ್ಗೆ ಡೌಟ್ಸ್ ಗೆ ಕ್ಲಿಯರ್ ಒಂದ್ ಆನ್ಸರ್ ಸಿಕ್ಕೈತೆ ಅನ್ಕೋತೇನಿ. NCERTs ಸದ್ಯಕ್ಕೆ ಕನ್ನಡ ಮೀಡಿಯಂ ಒಳಗ ಅವೈಲೇಬಲ್ ಅದಾವು ಅಂಡ್ NCERTs ಇಂದ ನೋಟ್ಸ್ ಮಾಡ್ಕೋಬೇಕೇನ ಅಂತ ಕೇಳಿದ್ರಿ. ಎಸ್, NCERTs ಇಂದ ನೋಟ್ಸ್ ಮಾಡ್ಕೊಡ್ರಿ, ರಿವಿಷನ್ ಟೈಮ್ ಒಳಗ ನಿಮಗ ಹೆಲ್ಪ್ ಆಗ್ತದ. ಅಂಡ್ ಬಿಫೋರ್ ಜಾಯ್ನಿಂಗ್ ಕೋಚಿಂಗ್ NCERTs ಓದ್ಬೇಕೇನ ಅಂತ ಕಮೆಂಟ್ ಇತ್ತು. ಎಸ್, ಡೆಫಿನೆಟ್ಲಿ ನೀವೇನಾರ ಬಿಫೋರ್ ಜಾಯ್ನಿಂಗ್ ಒಂದು ಕೋಚಿಂಗ್ ಜಾಯ್ನ್ ಆಗೋಕ್ಕಿಂತ ಮೊದ್ಲೇನಾರ NCERTs ನ ಕವರ್ ಮಾಡ್ಕೊಂಡ್ರೆ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗೋದ್ರಿಂದ ನಿಮ್ಮ ಒಂದು ಕೋಚಿಂಗ್ 100% ನಿಮಗ ಬೆನಿಫಿಟ್ ಸಿಗ್ತದ. ಸೊ ಐ ಹೋಪ್ ನಿಮಗ ಆಲ್ಮೋಸ್ಟ್ ನಿಮ್ಮ ಎಲ್ಲಾ ಡೌಟ್ಸ್ NCERTs ರಿಲೇಟೆಡ್ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಾವ್ ಅನ್ಕೋತೇನೆ. ಅಗೇನ್ ಏನ ನಿಮಗ ಡೌಟ್ಸ್ ಇತ್ತಂದ್ರ ಕಮೆಂಟ್ ಸೆಕ್ಷನ್ ಒಳಗ ನೀವು ಮೆಸೇಜ್ ನ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಥ್ಯಾಂಕ್ ಯು.